ನಮಸ್ಕಾರ. ಇವತ್ತು ನಾವು ಒಂದು ಹಾಸನ ಜಿಲ್ಲೆ ಆಲೂರು ತಾಲೂಕು ಕುಪ್ಪೆ ಅನ್ನೋ ಒಂದು ಗ್ರಾಮದಲ್ಲಿ ಒಂದು 15 ಎಕರೆ ತೋಟದಲ್ಲಿ ನಾವು ಅಡಿಕೆ ತೋಟದಲ್ಲಿ ಇದ್ದೀವಿ. ಅಡಿಕೆ ತೋಟ ಅನ್ಬೋದು ಅಥವಾ ನೀವು ಕಾಫಿ ತೋಟ ಅನ್ಬೋದು ಅಥವಾ ಕಾಳುಮೆಣಸು ತೋಟ ಅಂತ ಹೇಳ್ಬೋದು. ಇದು ಇಂಟರ್ ಕ್ರಾಪಲ್ಲಿ 3 ಕಾಳುಮೆಣಸು, ಕಾಫಿ ಮತ್ತು ಅಡಿಕೆ 15 ಎಕರೆ ಇದೆ. ಇಲ್ಲಿ ಈ ಒಂದು ತೋಟನ ಫುಲ್ ಮ್ಯಾನೇಜ್ ಮಾಡೋ ಅಂಥ ಲೋಕೇಶ್ ಅವರು ಇದ್ದಾರೆ. ಇವರೇ ಎಂಟೈರ್ ಈ ತೋಟನ ಮ್ಯಾನೇಜ್ ಮಾಡೋವಂಥದ್ದು. ಕಳೆದ 28 ವರ್ಷದಿಂದ ಈ ಗಿಡ ಹಾಕಿದಾಗಿಂದನೂ ಇವರೇ ಈ ತೋಟನ ಮ್ಯಾನೇಜ್ ಮಾಡ್ತಾ ಇರೋಂಥದ್ದು. ಅವ್ರ ಪ್ರಕಾರ ಈ ತೋಟ ಹೇಗಿದೆ, ಎಷ್ಟು ಕೆಜಿ ಬರ್ತಾ ಇದೆ? ಲೋಕೇಶನ, ಇಲ್ಲಿ ನೀವು ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀರಿ? ನಾನು ಇಲ್ಲಿ ಒಂದು 27-28 ವರ್ಷದಿಂದಲೇ ಇದ್ದೀನಿ. 28 ವರ್ಷದಿಂದ ಇದ್ದೀರಿ. ಈಗ ನೀವು ಅಡಿಕೆ ಎಲ್ಲ ಭಾಳ ಅದ್ಭುತವಾಗಿ ಇಳುವರಿ ಇದೆ. ತೋಟ ಎಲ್ಲ ನಾವು ವಿಡಿಯೋ ಮಾಡಿದ್ದೀವಿ. ಈಗ ನಿಮ್ಮ ಒಂದು ತೋಟದಲ್ಲಿ ನೀವು ಅಡಿಕೆ ಕುಯ್ದಾಗ ತೂಕ ಏನಾರ ಮಾಡಿದ್ರಾ? ಒಂದ್ಸತಿ ಮಾಡಿದ್ದು. ಪ್ರತಿಯೊಂದು ಅವರೇಜ್ ಎಲ್ಲ ಹಿಡಿಯೋದು 40 kg ಪಕ್ಕ ಇದೆ ಒಂದು ಮರದಲ್ಲಿ. ಎಷ್ಟಿತ್ತು ಒಂದು ಮರದಲ್ಲಿ? 88 kg ವರೆಗೂ ಇತ್ತು. ಒಂದು ಮರದಲ್ಲಿ 88 kg. 88 kg ವರೆಗೂ ಇತ್ತು. 88 kg. ಸ್ನೇಹಿತರೆ, ನಾವು ನಿಮಗೂ ಕೂಡ ತುಂಬ ಸಲ ಅಡಿಕೆ ಬೆಳೆಗಾರರಿಗೆ ನಾವು ಹೇಳ್ತಾ ಇರ್ತೀವಿ, ಒಂದು ಮರ ರಿಯಲ್ ಕೆಪಾಸಿಟಿ ಬಂದು 60ರಿಂದ 80 kg ಆವ್ರೇಜ್ ಅಡಿಕೆ ಬರುತ್ತೆ ಅಂತೇಳಿ. ಈಗ ನಮ್ಮ ರೈತರು ಅಡಿಕೆ ಬೆಳೀತಾ ಇರೋದು 10ರಿಂದ 12 kg 15 kg ಹಸಿ ಅಡಿಕೆನ ಬೆಳೆದು ನಮ್ಮದು ಭಾಳ ಅಡಿಕೆ ತೋಟ ಭಾಳ ಅದ್ಭುತವಾಗಿದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ನೀವು ಅಡಿಕೆ ತೋಟ ನೋಡಬೇಕು ಅಂದರೆ ಇಲ್ಲಿ ಇನ್ನೂ ಕುಯ್ಲಾಗಿಲ್ಲ, ನೀವು ಬಂದು ನೋಡಬೇಕು. 2 ಕಣ್ಣು ನಿಮಗೆ ಸಾಲೋದಿಲ್ಲ ಅಡಿಕೆಯಲ್ಲಿ. ಅಂದರೆ ಏನು ಹೇಳ್ತಾ ಇದೀವಿ ಅಂದರೆ, ಅಡಿಕೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನೀರು, ಸರಿಯಾದ ಪ್ರಮಾಣದಲ್ಲಿ ನಾವು ಗೊಬ್ಬರಗಳನ್ನ, ಅದಕ್ಕೆ ಸಂಪೂರ್ಣ ಪೋಷಕಭರಿತ ಆಹಾರಗಳನ್ನ ಕೊಟ್ಟರೆ ನಾವು 60ರಿಂದ 88, ನಾವು 80 ಹೇಳ್ತಾ ಇದ್ದೀವಿ. ಬಟ್ ಲೋಕೇಶನ ಏನು ಕುಯ್ದು ತೂಕ ಮಾಡಿದ್ದಾರೆ, 88 kg ಒಂದು ಮರದಲ್ಲಿ ಅಡಿಕೆನ ಅವರು ಬೆಳೆದಿದ್ದಾರೆ. ನಿಮಗೆ ನಾವೇನು ಹೇಳೋದು ಬೇಡ, ಈ ತೋಟನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಒಂದು ರೀತಿಯಲ್ಲಿ ಅಡಿಕೆ ಬೆಳೆಗಾರರು ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರು ಮತ್ತು ಅದಕ್ಕೆ ಪೋಷಕಭರಿತ ಆಹಾರಗಳನ್ನ ಕೊಟ್ಟಿದ್ದೇ ಆದಲ್ಲಿ ನೀವು ಕೂಡ ಇವತ್ತೇನು 10-15 kg ಹಸಿ ಅಡಿಕೆ ಬೆಳೀತಾ ಇದ್ದೀರ ಒಂದು ಮರದಲ್ಲಿ. ಕಡಿಮೆ ಅಂದರೆ 40 kg ಆವ್ರೇಜ್ ಆಗಿ ಒಂದು ಮರದಲ್ಲಿ 40 kg ಬೆಳೆಯುವಂಥ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಳುವರಿ ಬಗ್ಗೆ ಎಲ್ಲ ನಾವು ಮಾತಾಡಿದ್ವಿ. ಇನ್ನೊಂದು ಪ್ರಶ್ನೆ ನಮ್ಮಲ್ಲಿ ತುಂಬ ಜನಕ್ಕೆ ನಾವು ರೈತರಿಗೆ ಹೇಳ್ಬೇಕಾದ್ರೆ, ಒಂದು ಮರಕ್ಕೆ ಎಷ್ಟು ಖರ್ಚು ಮಾಡ್ತೀರಾ, ಎಷ್ಟು ಗೊಬ್ಬರ ಹಾಕ್ತೀರಾ, ಔಷಧಿ ಹೊಡಿತೀರಾ ಅಂತ ಹೇಳಿದ್ರೆ ತುಂಬ ಜನ ಒಬ್ಬೊಬ್ಬರು ಮೈಂಡಲ್ಲಿ ತುಂಬ ಖರ್ಚು ಜಾಸ್ತಿ ಬರುತ್ತೆ ಇದೆಲ್ಲ ಮಾತಾಡ್ತಾರೆ. ಬಟ್ ಈಗ ನಾವು ಏನು 88 kg ಹೈಯೆಸ್ಟ್ ಒಂದು ಮರದಲ್ಲಿ ಅಡಿಕೆ ಕುಯ್ದಿರೋ ಅಂತ ಲೋಕೇಶನಿಗೆ ಕೇಳೋಣ. ಲೋಕೇಶನ, ಈಗ ನಿಮ್ಮದು ಇಲ್ಲಿ ಎಷ್ಟು ದಾಯದಲ್ಲಿ ಅಡಿಕೆ ಹಾಕಿರೋದು ಲೋಕೇಶನ? 9.5 ಇದೆ. 9.5 by 9.5 ಅಡಿ ಅಗಲ, 9.5 ಅಡಿ ಉದ್ದದಲ್ಲಿ ಈ ತೋಟದಲ್ಲಿ ಅಡಿಕೆನ ಇದು ಮಾಡಿರೋದು. ಅಲ್ಲಿಗೆ 1 ಎಕರೆಗೆ ನನ್ನ ಪ್ರಕಾರ 500 ಗಿಡ ಕೂರುತ್ತೆ. ಟೋಟಲ್ ಎಷ್ಟು ಎಕರೆಗೆ ಅಡಿಕೆ ಹಾಕಿರೋದು? 15 ಎಕರೆಗೆ. 15 ಎಕರೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ 15 ಎಕರೆ ಇಂಟು 500 ಅಂತ ಹೇಳಿದ್ರೆ 7500 ಮರ ಅಡಿಕೆ ಮರ ಇದೆ. ಅದ್ರ ಜೊತೆಲಿ ಇಂಟರ್ ಕ್ರಾಪ್ ಅಲ್ಲಿ ನಮಗೆ ಕಾಳುಮೆಣಸು ಮತ್ತೆ ಕಾಫಿ ಇದೆ. ಹಾಗಾದ್ರೆ ನೀವು ಒಂದು ವರ್ಷಕ್ಕೆ ಲೊಕೇಶನ್ ಈ ಅಡಿಕೆಗೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ? ಒಂದು 20 ಲಕ್ಷ ಖರ್ಚು ಬರುತ್ತೆ. 20 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ರಿ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಈಗ ಒಂದು ವರ್ಷಕ್ಕೆ ಲೋಕೇಶನ್ ಅವರು 20 ಲಕ್ಷ ರೂಪಾಯಿ 7500 ಮರಕ್ಕೆ ಅವರು ಖರ್ಚು ಮಾಡ್ತಾ ಇದ್ದಾರೆ. ನೀವು 20 ಲಕ್ಷ ಡಿವೈಡೆಡ್ ಬೈ 7500 ಗಿಡ ಅಂತ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಂದು ಮರಕ್ಕೆ ನನ್ನ ಪ್ರಕಾರ 266 ರೂಪಾಯಿ ಒಂದು ಮರಕ್ಕೆ ಖರ್ಚು ಬರ್ತಾ ಇದೆ ಅವ್ರಿಗೆ. ಅಲ್ಲಿಗೆ ಸ್ನೇಹಿತರೆ, ನೀವು ಖರ್ಚು ರೈತರು ತುಂಬ ಜನ ನಾವು ಹೇಳ್ಬೇಕಾದ್ರೆ ಒಂದು ಮರಕ್ಕೆ 52 ರೂಪಾಯಿ 55 ರೂಪಾಯಿ ಒಂದು ಮರಕ್ಕೆ 6 ತಿಂಗಳಿಗೆ ಖರ್ಚು ಬರುತ್ತೆ, ಒಂದು ವರ್ಷಕ್ಕೆ 120 ರೂಪಾಯಿ ಖರ್ಚು ಬರುತ್ತೆ ಅಂತ ನಾವು ಹೇಳೋದು, 110 ರೂಪಾಯಿ ಖರ್ಚು ಬರುತ್ತೆ ಅಂತ ಹೇಳಿದ್ರೆ ಇದು ತುಂಬ ಕಾಸ್ಟ್ಲಿ. ನಾವು 15 ರೂಪಾಯಿ ಖರ್ಚು ಮಾಡ್ತೀವಿ, 20 ರೂಪಾಯಿ ಖರ್ಚು ಮಾಡ್ತೀವಿ ವರ್ಷಕ್ಕೆ ಅಂತ ತುಂಬ ಜನ ರೈತರು ಹೇಳ್ತಾರೆ. ನೀವು 15 ರೂಪಾಯಿ 20 ರೂಪಾಯಿ ಖರ್ಚು ಮಾಡಿದ್ರೆ ನೀವು ಏನು ಬೆಳೀತಾ ಇದ್ದೀರಾ ಅದು ಕರೆಕ್ಟ್ ಆಗಿದೆ. 10 kg 12 kg ಹಸಿ ಅಡಿಕೆ ನೀವೇನು ಕುಯ್ತಾ ಇದ್ದೀರಾ ಒಂದು ಮರದಲ್ಲಿ ಅದು ಕರೆಕ್ಟಾಗಿರುತ್ತೆ. ಯಾಕಂದರೆ ನೀವು ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ, ಆಗಲೇ ನಾನು ಹೇಳಿದ್ದೀನಿ, ಸರಿಯಾದ ಪ್ರಮಾಣದಲ್ಲಿ ಅದಕ್ಕೆ ಬೇಕಾಗಿರೋಂಥ ಸಂಪೂರ್ಣ ಪೋಷಕಭರಿತ ಆಹಾರನ ಕೊಟ್ಟರೆ ಅದು ಸರಿಯಾಗಿ ನಿಮಗೆ ಅದ್ರದ್ದು ಏನು ರಿಯಲ್ ಕೆಪಾಸಿಟಿ ಇದೆ ಅಷ್ಟು ತೂಕದಲ್ಲಿ ನಮಗೆ ಇಳುವರಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ಲೊಕೇಶನ್, ಈಗ ನೀವು ಒಂದು ವರ್ಷಕ್ಕೆ 2 ವರ್ಷಕ್ಕೊಂದ್ಸಲ ಗೊಬ್ಬರ ಹಾಕ್ತೀರಾ, ವರ್ಷಕ್ಕೊಂದ್ಸಲ ಹಾಕ್ತೀರಾ? ವರ್ಷ ಹಾಕ್ತೀವಿ. ವರ್ಷ ಹಾಕ್ತೀರಾ. ವರ್ಷಕ್ಕೆ ಎಷ್ಟು ಸಲ ಗೊಬ್ಬರ ಹಾಕ್ತೀರಾ? 3 ರೌಂಡ್ ಹಾಕ್ತೀವಿ. 3 ರೌಂಡ್ ಹಾಕ್ತಾರೆ. ಅಂದ್ರೆ ಪ್ರತಿ 4 ತಿಂಗಳಿಗೊಮ್ಮೆ ಅವರು ಬುಡಕ್ಕೆ ಗೊಬ್ಬರ ಹಾಕ್ತಾರೆ. ಮತ್ತೆ ಸ್ಪ್ರೇ ಎಷ್ಟು ಹೊಡಿತೀರಾ ಅಣ್ಣ? 4 ಸ್ಪ್ರೇ. 4 ಸ್ಪ್ರೇ ಹೊಡಿತಾರೆ.
ತುಂಬ ಜನಕ್ಕೆ ಒಂದು ಸ್ಪ್ರೇ ಅಂದರೆ ಅಡಿಕೆಗೆ ಯಾರು ಸ್ಪ್ರೇ ಹೊಡಿತಾರ ಅನ್ನೋ ನಮ್ಮ ಕೆಲವು ರೈತರು ಕೇಳ್ತಾರೆ. ಅಂದರೆ ಅದು ಹಿಂಗಾರ ಒಣಗಬಾರ್ದು, ಮತ್ತು ನುಸಿ ಬರಬಾರ್ದು, ಮತ್ತು ಫಂಗಸ್ ಅಟ್ಯಾಕ್ ಆಗಬಾರ್ದು ಅಂದಾಗ ಆ ಪ್ರಮಾಣದಲ್ಲಿ ಅವರು ಸ್ಪ್ರೇ ಮತ್ತು ಸಾಯಿಲ್ ಅಪ್ಲಿಕೇಶನ್ ಎಲ್ಲ ಸೇರಿ ಒಂದು ಮರಕ್ಕೆ ಒಂದು ವರ್ಷಕ್ಕೆ 15 ಎಕರೆಗೆ 20 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. 20 ಲಕ್ಷ ರೂಪಾಯಿ ಖರ್ಚು ಮಾಡಿ ಅವರು ಎಲ್ಲ ಅದೇ ಸಂಪೂರ್ಣ ಪೋಷಕ ಭರಿತ ಆಹಾರ ಅಂದರೆ ಸ್ನೇಹಿತರೆ, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಪ್ರೈಮರಿ ಮತ್ತು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಏನು NPK ಇರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಲ್ಲಿ ನಿಮಗೆ ಬೋರಾನು, ಸಲ್ಫರು, ಮ್ಯಾಂಗನೀಸು, ಕ್ಯಾಲ್ಸಿಯಮ್ಮು, ಜಿಂಕು, ಬೋರಾನು, ಯೂರಿಕ್ ಆಸಿಡ್, ಅಮೈನೋ ಆಸಿಡ್ಸು ಇದೆಲ್ಲ ಸೇರಿ ಸಂಪೂರ್ಣವಾಗಿ ಅದಕ್ಕೆ ಕೊಡೋದ್ರಿಂದ ಅವ್ರಿಗೆ ಆವ್ರೇಜ್ ಇವತ್ತು ಮಿನಿಮಮ್ 40ರಿಂದ 45 kg, ಅಲ್ಲಿಗೆ ಒಂದು ಮರದಲ್ಲಿ 40 kg ಅಡಿಕೆ ಕುಯ್ತಾ ಇದ್ರೆ ಸ್ನೇಹಿತರೆ, 500 ಮರಕ್ಕೆ 1 ಎಕರೆಗೆ ಇವತ್ತು ಲೋಕೇಶ್ ಅಣ್ಣನ ತೋಟದಲ್ಲಿ ಹಸಿ ಅಡಿಕೆ 200 ಕ್ವಿಂಟಾಲ್. ಇದು ರಿಯಾಲಿಟಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಷ್ಟು ಬರುತ್ತಾ, ಯಾವುದೋ ಏರಿಯಾದಲ್ಲಿ ಬರುತ್ತೆ, ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ತರ್ಕಗಳನ್ನ ಸ್ನೇಹಿತರೆ ನೀವು ಅಡಿಕೆ ಬೆಳೆಗಾರರು ಮಾಡ್ಲಿಕ್ಕೆ ಹೋಗಬೇಡಿ. ಬೇಕಾದ್ರೆ ನೀವು 100 ಗಿಡಕ್ಕೋ 200 ಗಿಡಕ್ಕೋ ಇದು ಸರಿಯಾದ ಪ್ರಮಾಣದಲ್ಲಿ ಬಳಕೆ ಮಾಡಿ. ಸರಿಯಾದ ಪ್ರಮಾಣದಲ್ಲಿ ನೀವು ನಾವು ಹೇಳ್ತೀವಿ 2 ವರ್ಷಕ್ಕೆ 6 ತಿಂಗಳಿಗೆ ಮಾಡಿ ಅಂತೇಳಿ, ನೀವು ಕರೆಕ್ಟಾಗಿ 4 ತಿಂಗಳು ನೀವು ಈ ಒಂದು ಟ್ರಂಚಿಂಗ್ ಮಾಡಿದ್ದೆ ಆದಲ್ಲಿ ನಿಮ್ಮ ತೋಟ ಆಕ್ಚುಲಿ ನಾವು ಬಂದಾಗ ಲೋಕೇಶಣ್ಣ, ಈ ತೋಟ ನಿಮ್ಮ ಸಾವುಕಾರ ಏನು ಹೇಳಿದ್ರು ಹೇಳಿ, ಕಿತ್ತಾಕಿ ಅಂತ ಹೇಳಿದ್ರು. ಈ ತೋಟ ಎಲ್ಲ ಹಾಳಾಗಿದ್ದಂತ ತೋಟದಲ್ಲಿ ಕಿತ್ತಾಕಿ ರೋಟ್ರಿ ಹೊಡೆದು ಅಥವಾ ಎಲ್ಲ ಮಠ ಮಾಡಿ ಬೇರೆ ಏನಾರ ಮಾಡೋಣ ಅಂತ ಹೇಳಿ ನಮ್ಮ ಸಾಹೇಬರು ಹೇಳಿದ್ರು. ಈಗ ಅವರು ಸಾವುಕಾರರು ತೀರ್ಕೊಂಡಿದ್ದಾರೆ, ಅವ್ರ ಮಗವರು ಈ ತೋಟನ ನೋಡ್ಕೊಳ್ತಾ ಇದ್ದಾರೆ. ಆವಾಗ ನಿಂತು ಇಲ್ಲ ಇದು ಅಂದರೆ ಇದರಲ್ಲಿ ನಮ್ಮ ಲೋಕೇಶ್ ಅನ್ನೋದು ಪರಿಶ್ರಮ 100ಗೆ 100% ಇದೆ. ಅವರ ಒಂದು ಪರಿಶ್ರಮದಿಂದ ಇವತ್ತು ಸಾವಿರಾರು ಜನ ರೈತರಿಗೆ ಇದು ಒಂದು ಮಾದರಿ ಅಂತ ಹೇಳ್ಬೋದು. ಇಷ್ಟು ಹೇಳ್ತಾ ನಾನು ಲೋಕೇಶ್ ಅಣ್ಣವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಲೋಕೇಶ್ ಅಣ್ಣ, ಥ್ಯಾಂಕ್ ಯು.